ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್ ಮತ್ತೆ ಎಂದಿನಂತೆ ಮಾತುಕತೆಗೆ ಎದುರಾಗಿದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಭಾರತದ ಇತಿಹಾಸವನ್ನು ಯಾವ ಥರ ಮ್ಯಾನಿಪ್ಯುಲೇಟ್ ಮಾಡಲಾಯಿತು ಅಂದರೆ ಒಂಥರ ಮಿಸ್ಯೂಸ್. ಅದು ತಮ್ಮ ಮೂಗಿನ ನೇರಕ್ಕೆ ತಮ್ಮ ಅನುಕೂಲಕ್ಕೆ ಇತಿಹಾಸವನ್ನು ಬರ್ಕೊಂಡು ಅದೇ ಸತ್ಯ ಅಂತ ನಂಬಿಸ್ತಾ ಇರುವಂಥ ಒಂದು ಕುಲೀನ ಪರಂಪರೆ ಇಲ್ಲಿದೆ. ಅವರೆಲ್ಲ ಹೇಳಿದ್ದನ್ನು ನಾವು ನಂಬಬೇಕು, ಅದೇ ಸತ್ಯ ಅಂತ ಅವರು ನಮಗೆ ನಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ದೇವರುಗಳೇ ದೇವರು ಅಂತ ಹೇಳ್ಕೊಂಡು ನಮ್ಮ ತಲೆಯಲ್ಲಿ ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಮ್ಮ ಅಸ್ತಿತ್ವವನ್ನು, ನಮ್ಮ ಅಸ್ಮಿತೆಯನ್ನು, ಇವೆಲ್ಲವುಗಳನ್ನು ಬದಿಗೊತ್ತಿ ಯಾವುದೋ ಪರದೇಶಿಯಾಗಿರುವಂತಹ ಸಂಸ್ಕೃತಿಯನ್ನು, ಇತಿಹಾಸವನ್ನು, ಚರಿತ್ರೆಯನ್ನು ನಮ್ಮ ತಲೆಯಲ್ಲಿ ತುಂಬಿ ನಮ್ಮನ್ನು ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಒಂದು ಪರಿವಾರ ಏನಿದೆ, ಅದರ ಷಡ್ಯಂತ್ರಗಳು ಯಾವ ಥರ ಇರ್ತವೆ ಅನ್ನೋದಕ್ಕೆ ನಾನು ನಿಮಗೊಂದು ಉದಾಹರಣೆ ಸಹಿತವಾದ ಒಂದೆರಡು ಕಥೆಗಳನ್ನು ಹೇಳ್ತೀನಿ. ನಮ್ಮಲ್ಲಿ ಒಬ್ಬರು ಈ ಸಂಯುಕ್ತ ಕರ್ನಾಟಕದ ವರದಿಗಾರ ಅಂತಿದ್ದಾರೆ. ಅವ್ರ ಕ್ವಾಲಿಫಿಕೇಷನ್ ಏನು, ಎಕ್ಸ್ಪೀರಿಯನ್ಸ್ ಏನು, ಹೇಗೆ ಅವರು ಸಂಯುಕ್ತ ಕರ್ನಾಟಕ ಸೇರಿಕೊಂಡ್ರು, ಅದು ಬೇರೆ ಕತೆ. ಬಟ್ ಅವರಿಗೊಂದು ನಾವು ಹೇಳಬೇಕಿದ್ರೆ ಹವ್ಯಾಸ. ಅವರಿಗೆ ಬೇರೆ ಬೇರೆ ಅನುಕೂಲಗಳನ್ನು, ಅವಕಾಶಗಳನ್ನು ಎಲ್ಲ ಪಡ್ಕೊಳ್ಬೇಕು ಅನ್ನೋವಂಥ ಕಾರಣಕ್ಕೆ ಯಾರ್ಯಾರನ್ನೋ ಬಳಸ್ಕೊಂಡು ತಮ್ಮ ಮೂಗಿನ ನೇರಕ್ಕೆ ಏನೇನೆಲ್ಲ ಲೇಖನಗಳನ್ನು ಬರೆಯೋದು, ಮತ್ತೊಂದು ಮಾಡೋದು, ಏನೆಲ್ಲ ಮಾಡ್ತಿದ್ದಾರೆ. ಅವರ ಉದ್ದೇಶ ಏನು ಅನ್ನೋದು ಕೆಲವು ವರ್ಷಗಳ ನಂತರ ಗೊತ್ತಾಗಲಿಕ್ಕಿದೆ. ಅದನ್ನು ಬದಿಗೆ ಬಿಡೋಣ. ಈಗ ನನಗೆ ಒಬ್ಬರು ಮನ್ಮನೆಯ, ನಮ್ಮ ಸಿದ್ದಾಪುರದ ಮನ್ಮನೆಯ ಒಬ್ಬರು ಸ್ನೇಹಿತರು ಸಿಗ್ತಾರೆ. ಅವರು ನನಗೆ ಹೇಳ್ತಾರೆ, ನೋಡಿ ನಮ್ಮ ಊರಿನಲ್ಲಿ ಭಾಳ ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಕೆಲವರು ದಾಖಲೆಗೆ ಬಂದಿದ್ದಾರೆ, ಕೆಲವರು ದಾಖಲೆಗೆ ಬರಲಿಲ್ಲ. ಒಬ್ಬ ನಿಮ್ಮ ವರದಿಗಾರ ಮಹಾಶಯ ನಮ್ಮಲ್ಲಿ ಒಂದು ಲೇಖನವನ್ನು ಮಾಡ್ತಾರೆ. ವಾಸ್ತವವಾಗಿ ಆ ಮನುಷ್ಯ ಇವರು ಯಾರ ಬಗ್ಗೆ ಮಾಡಿದ್ದಾರೆ, ಅವರು ಕಾಗೋಡು ಹೋರಾಟದಲ್ಲಿದ್ದಂಥವ್ರು. ಅವ್ರದ್ದು ಸ್ವಾತಂತ್ರ್ಯ ಹೋರಾಟ ಅಷ್ಟಾಗಿರಲಿಕ್ಕಿಲ್ಲ, ಬಟ್ ಅವ್ರಿಗಿಂತ ಹೆಚ್ಚು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥವರು ಭಾಳ ಜನ ಇದ್ದಾರೆ. ನಾನು ಅವ್ರಿಗೆ ಕೇಳಿದೆ, ನೀವು ಕಾಗೋಡು ಹೋರಾಟ ಮಾಡಿದವ್ರನ್ನ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ಅಂತ ಬರೀತೀರಿ, ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರನ್ನ ಸಂಪರ್ಕನೇ ಮಾಡಲ್ಲ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಅಂತಿಲ್ಲ, ನನಗೆ ಮಾಹಿತಿ ಕೊರತೆ ಇತ್ತು ಅಂತ. ಇದು ಒಂದು ಉದಾಹರಣೆ. ಇನ್ನೊಂದು, ನಮ್ಮ ಸ್ನೇಹಿತರೊಬ್ಬರು ಕುಮಟಾದವ್ರು ಹೇಳ್ತಾಯಿದ್ರು, ಈ ಮಹಾನ್ ಇತಿಹಾಸಕಾರ, ಮಹಾನ್ ದಾಖಲೆಕಾರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವ್ರದ್ದೇನಿದ್ರು ಏನೇನೋ ಇನ್ಫ್ಲುಯೆನ್ಸನ್ನು ಮಾಡಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿಬಿಡೋದು. ಅದು ಬಹುಶಃ ನಮ್ಮ ಈ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ಯಾವುದೋ ಸರ್ಕಾರದ ನೆರವಿನಿಂದ ನಡೆದಂಥ ಕಾರ್ಯಕ್ರಮ. ಈ ಮಹಾನುಭಾವನನ್ನು ಅಂಥವರೇ ಯಾರೋ ಕರೆದಿದ್ದಾರೆ. ಕರೆದಾಗ ಈತ ಮಾತಾಡ್ತಾ ಹೇಳ್ತಾರೆ, ಅಲ್ಲಿ ನಮ್ಮ ಸ್ನೇಹಿತರೊಬ್ಬರಿದ್ದರು. ಅವರು ನಮ್ಮ ಎಚ್ ಗಣಪತಿಯಪ್ಪ, ಕಾಗೋಡು ಹೋರಾಟವನ್ನು ಕಟ್ಟಿದವರು ಏನಿದ್ದಾರಲ್ಲ, ಎಚ್ ಗಣಪತಿಯಪ್ಪ ಅಂದರೆ ಹೊಸೂರು ಗಣಪತಿಯಪ್ಪ, ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು, ನೀವು ಅವರನ್ನೆಲ್ಲೂ ಉಲ್ಲೇಖನೆ ಮಾಡಲಿಲ್ಲ ಅಂತ ಹೇಳ್ತಾರಂತೆ. ಇಲ್ಲರಿ, ಅವರು ಕಾಗೋಡು ಹೋರಾಟದಲ್ಲಿದ್ದರು, ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕಡೆಗೆ ಅವರು ಯಾವುದೋ ಒಂದು ಯೂಟ್ಯೂಬ್ನಲ್ಲಿರುವಂಥ ಒಂದು ಸಬ್ಜೆಕ್ಟನ್ನು ಅವರಿಗೆ ತಿಳಿಸಿ, ನೋಡಿರಿ ಹೀಗೆ ಅಂತ ಹೇಳಿದ್ರಂತೆ. ಅಂದರೆ ಇವ್ರದ್ದು ಮಾಹಿತಿ ಕೊರತೆ, ಇವರ ಜ್ಞಾನ, ಇವರ ಸಾಮರ್ಥ್ಯ ಯಾವ ಮಟ್ಟಕ್ಕಿದೆ ಅಂದರೆ ಇವರಿಗೆ ಅದ್ಯಾವುದು ಇದ್ಯಾವುದು ಅನ್ನೋದೇ ಅರ್ಥ ಆಗೋದಿಲ್ಲ. ಬಟ್ ಇವರು ಮಹಾನ್ ಪ್ರಭೃತಿಗಳ ಹಾಗೆ ಮಾತಾಡ್ತಾರೆ. ಈಗ ಗೊತ್ತಿದ್ದಂಥವ್ರಿಗೆ ಕೇಳಬೇಕು. ಅವರು ಎಚ್ ಗಣಪತಿಯಪ್ಪನವರು ಸ್ವಾತಂತ್ರ್ಯ ಹೋರಾಟದಲ್ಲಿರ್ತಾರೆ. ಚೌಡಾನಾಯಕರು ಅವರ ಭಾವ. ಈ ಶಿಕ್ಷಿತ ಎಚ್ ಗಣಪತಿಯಪ್ಪ ಗ್ರಾಮ ಪಂಚಾಯತ್ನಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಕಾರ್ಯದರ್ಶಿ ಹುದ್ದೆಯನ್ನು ಬಿಟ್ಟು ಇವರು ಕರಪತ್ರಗಳನ್ನು, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ಕರಪತ್ರಗಳನ್ನು ಹಂಚ್ತಾ ಹೋಗ್ತಾರೆ. ಇದನ್ನು ತಿಳಿದಂಥ ಬ್ರಿಟಿಷರು ಅವರನ್ನು ಸಿರಸಿಯಲ್ಲಿ ಅರೆಸ್ಟ್ ಮಾಡಿ ಮುಂಬೈಗೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ಅವರು ತಲೆಮರೆಸ್ಕೊಳ್ಳಿಕ್ಕಾಗಿ ಮೈಸೂರು ಸಂಸ್ಥಾನದ ಈ ಸಾಗರ ತಾಲೂಕಿನ ಹಿರೇನಲ್ಲೂರಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಗಾಂವ್ಟಿ ಮಾಸ್ತರ್ ಆಗಿ ರೈತರಿಗೆ ಶಿಕ್ಷಣವನ್ನು ಕೊಡ್ತಾ, ರೈತರ ಮಕ್ಕಳಿಗೆ ಕಲಿಸ್ತಾ, ಪ್ರೈವೇಟ್ ಶಿಕ್ಷಕರಾಗಿ ಕಲಿಸ್ತಾ, ಆನಂತರ ಕಾಗೋಡು ಚಳುವಳಿಯನ್ನು ಕಟ್ಟುವಂತಹ ಪರಿಸ್ಥಿತಿಗಳೆಲ್ಲ ಬರುತ್ತದೆ. ಅವರು ಕಾಗೋಡು ಚಳುವಳಿ ಏನಿದೆ, ರೈತ ಹೋರಾಟ ಏನಿದೆ, ಅದನ್ನು ಕಟ್ತಾರೆ. ಬಟ್ ಮೂಲದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಸೊ ನಿಮಗೆ ತಲೆನೂ ಗೊತ್ತಿಲ್ಲ, ಬಾಲನೂ ಗೊತ್ತಿಲ್ಲ. ನೀವು ಇತಿಹಾಸವನ್ನು ದಾಖಲೆ ಮಾಡ್ತೀರಿ, ಮತ್ತು ನಮ್ಮದೇ ದೊಡ್ಡ ಇತಿಹಾಸ ಅಂತ ಹೇಳ್ತೀರಿ. ಯಾವ ಅಥಾರಿಟಿ ಇದೆ ನಿಮಗೆ? ಯಾವ ಎಜುಕೇಷನ್ ಇದೆ ನಿಮಗೆ? ಏನು ಮಾಡಲಿಕ್ಕೆ ಹೊರಟಿದ್ರಿ? ನೀವು ಬರೆದಿರುವಂಥ ಅಬದ್ಧಗಳಿದೆಯಲ್ಲ, ಅದನ್ನು ನಿಮ್ಮ ಮಟ್ಟದ 3ನೇ ದರ್ಜೆಯವರು ಓದ್ಕೊಂಡು ಸಂಭ್ರಮಿಸಬಹುದು ಬಿಟ್ಟರೆ ಬೇರೆ ಏನಿಲ್ಲ. ನಿಮಗೆ ಯಾರೋ ಒಬ್ಬ ಮಹಾನುಭಾವ ಲೆಟ್ರ್ ಬರೀತಾನಂತೆ. ವಾಟ್ ನಾನ್ಸೆನ್ಸ್!
ನೀವು ಅವ್ರಿಗೆ ಅರ್ಪಣೆ ಮಾಡ್ತೀರಿ ನಿಮ್ಮ ಪುಸ್ತಕವನ್ನು. ನಾಚಿಕೆ ಆಗೋದಿಲ್ಲ ನಿಮಗೆ? ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರು ಯಾರಿದ್ರು? ನೀವು ಯಾರಿಗೆ ಅರ್ಪಣೆ ಮಾಡ್ತೀರಲ್ಲ, ಅವ್ರದ್ದು ಯಾರಾದರೂ ಅವ್ರ ಪರಿವಾರದವ್ರು ಯಾರಾದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಾ? ಏನು ಕಾಂಟ್ರಿಬ್ಯೂಷನ್ ಅವ್ರದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ? ಇಲ್ಲಿ ಈ ನೆಲದ ಜನಗಳು ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಡಬೇಕು, ನಾವು ನಮ್ಮ ಜಮೀನಿಗಾಗಿ ಹೋರಾಡಬೇಕು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು. ನಮ್ಮ ಎಲ್ಲದಕ್ಕೂ ಹೋರಾಟವೇ ನಮ್ಮದು ಬದುಕು. ನಿಮಗೆ ಇವರು ಕಾಣಲ್ಲ. ನೀವೇನು ತುಪ್ಪ ತಿನ್ಕೊಂಡು ಎಣ್ಣೆಯನ್ನು ಹಚ್ಕೊಂಡು ಮೈಗೆ ಎಣ್ಣೆಯನ್ನು ಹಚ್ಕೊಂಡು ಆರಾಮ್ ಬೆಳೆದಿರ್ತೀರ. ನೀವು ಹೇಳಿದ್ದೇ ಇದು ವಿಚಾರ, ನೀವು ಹೇಳಿದ್ದೇ ಹೋರಾಟ, ನೀವು ಬರೆದಿದ್ದೇ ಕತೆ, ನೀವು ಬರೆದಿದ್ದೇ ಕಾದಂಬರಿ. ಏನು ಮಾಡ್ಲಿಕ್ಕೆ ಹೊರಟಿದ್ರಿ? ಜನರಿಗೇನು ಅರ್ಥ ಆಗೋದಿಲ್ಲ ಅಂತ ಹೇಳ್ಕೊಂಡ ಇದು. ಇಂತಹ ನಿಮ್ಮ ಬೇಡದ ಕೆಲಸಗಳಿದಾವಲ್ಲ, ಇವುಗಳನ್ನು ಹೊರಗೆ ತರೋರ ಬಗ್ಗೆ ನಿಮಗೆ ಕೆಂಡದಂಥ ಕೋಪ. ಒಂದು ಕಾಲ ಬರುತ್ತೆ ನಿಮಗೆ, ನಿಮ್ಮ ಎಲ್ಲ ಇತಿಹಾಸ ತಿರುಮುರುವಾಗುತ್ತೆ. ಎಷ್ಟು ವರ್ಷ ಬೇಕಾಯ್ತು ರೀ ನಿಮಗೆ? ನಿಮ್ಮ ಚಿಂತನೆಗೆ ಅಧಿಕಾರ ಹಿಡಿಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು? 75 ವರ್ಷ. ಅಲ್ಲಿವರೆಗೆ ಯಾಕೆ ಈ ಭಾರತದ ಜನ ನಿಮ್ಮನ್ನು ಹೊರಗಡೆ ಇಟ್ಟರು? ಯೋಚನೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆಯಾ ನಿಮಗೆ? ಎಷ್ಟು ಕುಟಿಲತೆಯನ್ನು ಮಾಡಿದ್ರಿ? ಯಾವ ಕಾಲದಿಂದ? ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ನೀವು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ದಕ್ಕೆ ಎಷ್ಟು ದಾಖಲೆ ಬೇಕು? ಬ್ರಿಟಿಷರ ಪರವಾಗಿ ನೀವು ಸೇವೆ ಸಲ್ಲಿಸಿದಂಥವ್ರು, ಬ್ರಿಟಿಷರಿಂದ ಏನು ಬೆನಿಫಿಟ್ ಬೇಕು ಅದನ್ನೆಲ್ಲ ತೊಗೊಂಡವರು, ಸ್ವಾತಂತ್ರ್ಯ ಬಂದ ಕೂಡಲೇ ನಾನು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆ ಬರಿತೀನಿ ಅಂತಂದರೆ ಏನು ತಿಳ್ಕೊಂಡಿದ್ದೀರಾ ನೀವು? ನಮ್ಮಲ್ಲೊಂದು ಮಾತಿದೆ, ಯಾರೋ ಏನೋ ಕೆಲಸ ಮಾಡ್ತಾ ಇದ್ದಂಥವಳು ಗರತಿಗೆ ಏನು ಉಪದೇಶ ಮಾಡಿದ್ಲು ಅಂತ. ನಿಮ್ಮ ಈ ಸಾಹಿತ್ಯ, ನಿಮ್ಮ ವರದಿಗಾರಿಕೆ, ನಿಮ್ಮ ಬರವಣಿಗೆ ಎಲ್ಲ ಇದೆಯಲ್ಲ, ಅದು ಆ ಥರದ್ದು. ನಾಚಿಕೆ ಆಗಬೇಕು ನಿಮಗೆ. ನೀವು ಬದುಕಲಿಕ್ಕೆ ಯೋಗ್ಯರು. ನಿಮಗೆ ಜ್ಞಾನ ಇಲ್ಲ, ಎಜುಕೇಷನ್ ಇಲ್ಲ, ಎಂಥ ಹಿನ್ನೆಲೆ ಇದೆ ನಿಮಗೆ? ಜಾತಿ ಬಿಟ್ಟರೆ ಬೇರೆ ಏನಾದರೂ ಕೆಪಾಸಿಟಿ ಇದೆಯಾ ನಿಮಗೆ? ಜ್ಞಾನ ಇದೆಯಾ ನಿಮಗೆ? ಏನು ಬೇರೆಯವ್ರನ್ನ ಫೂಲ್ ಮಾಡ್ತೀರಾ? ನಿಮಗೆ ಬೇಕಾದವರು ಸ್ವಾತಂತ್ರ್ಯ ಹೋರಾಟಗಾರರಾಗ್ತಾರೆ, ನಿಮಗೆ ಬೇಕಾದವರು ಮಹಾನ್ ವ್ಯಕ್ತಿಗಳಾಗ್ತಾರೆ. ನಿಮಗೆ ಬೇಡದೇ ಇದ್ದ ಹೋರಾಟಗಾರರಿಗೆ ನಿಮಗೆ ಮಾಹಿತಿ ಕೊರತೆ ಆಗ್ತದೆ. ವಾಟ್ ನಾನ್ಸೆನ್ಸ್! ಏನು ಮಾಡ್ತಾಯಿದ್ದೀರಾ ನೀವು? ನಿಮ್ಮನ್ನು ಚರಿತ್ರೆ ಸೇರಿಸ್ಬೇಕಾ? ನಿಮ್ಮ ಪುಸ್ತಕದ ಬಗ್ಗೆ ಮತ್ತು ಬರಲಿಕ್ಕಿದೆ ವಿಮರ್ಶೆ. ಡಾಕ್ಟರ್ ಗಜಾನನ್ ಶರ್ಮಾ ನಿಮ್ಮ ಪುಸ್ತಕದ ಬಿಡುಗಡೆಯಲ್ಲಿ ಏನಂದರು? ನಿಮ್ಮ ಪುಸ್ತಕವನ್ನು ಓದ್ತಾ ಹೋದರೆ ಅದು ಭಾಷೆ ಸರಿಯಾಗಿಲ್ಲ ಅಂತ. ಅಲ್ರಿ, ನಿಮಗೆ ಜ್ಞಾನ ಇಲ್ಲ, ಭಾಷೆ ಇಲ್ಲ. ಏನೋ ಒಂದು ಕಾಟಾಚಾರಕ್ಕೆ, ಯಾವುದೋ ಚಟಕ್ಕೆ, ಯಾವುದೋ ಉದ್ದೇಶಕ್ಕೆ ನೀವು ಇದು ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರು ಅವ್ರನ್ನ ಕರ್ಕೊಂಡ್ಬಂದು ಏನು ನಾಟಕ ಮಾಡಿದ್ರಿ? ಜನರಿಗೆ ಗೊತ್ತಿಲ್ವ ಅದು? ಭುವನಗಿರಿಯಲ್ಲಿ ಬಂದ್ಕೊಂಡು ಏನು ಭುವನೇಶ್ವರಿ, ಕನ್ನಡ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನು ಮಾಡಲಿಕ್ಕೆ ಯಾರೋ ಅಡ್ಡ ಹಾಕ್ತಾರೆ ಅಂತ ಹೇಳಿಕೊಂಡು ಪಾಪ 75 ವರ್ಷದ ಒಬ್ಬ ಮುದುಕನಿಗೆ ಕೋರ್ಟೀಕರಿಸ್ತೀರಿ. ಏನು ಮಾಡಲಿಕ್ಕೆ ಹೊರಟಿದ್ರಿ ನೀವು? ಏನಾಯಿತು ಸಾಹಿತ್ಯ ಪರಿಷತ್ನ ಪರಿಸ್ಥಿತಿ? ನೀವೆಲ್ಲ ಸೇರಿಕೊಂಡು ಕುಣಿದ್ರಲ್ಲ, ಇವತ್ತೆಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರಲ್ಲಿದ್ದಾರೆ? ಮುಖ ಇದೆಯಾ ಅವರಿಗೆ? ನೀವು ಅದೇ ಥರದವರು. ಅವರನ್ನು ಬಳಸ್ಕೊಂಡು ನೀವೇನು ಮಾಡಲಿಕ್ಕೆ ಹೊರಟಿದ್ರಿ, ಏನೇನು ಮಾಡಿದ್ರಿ ಅಂತ ಹೇಳುವಂಥ ದಾಖಲೆಗಳು ಎಲ್ಲರಿಗೆ ಗೊತ್ತಾಗ್ತದೆ. ಕನ್ನಡ ಸಾಹಿತ್ಯ, ಕನ್ನಡ ಪತ್ರಿಕೋದ್ಯಮ, ಕನ್ನಡದ ನೆಲ ನಿಮ್ಮಂಥವರಿಗೆ ಭಾಳ ಕಠೋರವಾಗಿ ನಡ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ನೀವು ಹೊಡೆ ಬಿಟ್ಕೊಂಡಿದ್ದೇ ಸಾಹಿತ್ಯ, ನಿಮ್ಮ ಮನೆ ತಿಥಿ ಕರ್ಮಗಳೇ ವರದಿಗಾರಿಕೆ. ಸರಿಯಾಗಿ ಕೆಲಸ ಮಾಡೋರ ಬಗ್ಗೆ ನಿಮ್ಮದು ತಕರಾರು. ಎಲ್ಲಿವರೆಗೆ ನಡೆಸ್ತೀರ ನೀವು ಇದನ್ನು? ನಿಮ್ಮ ಪರಿವಾರಕ್ಕೆ ಭವಿಷ್ಯ ಇಲ್ಲ, ನಿಮ್ಮ ಪರಿವಾರಕ್ಕೆ ನಿಮ್ಮ ಚಿಂತನೆ ಇದೆಯಲ್ಲ, ಅದಕ್ಕೆ ಉಳಿಗಾಲ ಇಲ್ಲ, ನಶಿಸ್ತಾ ಇದೆ. ಎಲ್ಲಿ ನಿಮ್ಮ ಸಂತಾನಾಭಿವೃದ್ಧಿ ಎಲ್ಲಾಗ್ತಾ ಇದೆ? ಎಲ್ಲಿ ನಿಮ್ಮ ಪಾಪ್ಯುಲೇಷನ್ನು ಹೆಚ್ಚುತ್ತಾ ಇದೆ? ಯಾವುದೋ ಊರಿನಿಂದ ಬಂದಿದ್ರಿ ನೀವು, ಇಲ್ಲಿ ಬಂದುಕೊಂಡು ಈ ನೆಲಕ್ಕೆ ನೀವು ಒಗ್ಗುತ್ತಾ ಇಲ್ಲ. ಈ ನೆಲದ ಜನರಿಗೆ ವಿರುದ್ಧ ಆಗಿದ್ರಿ, ಪ್ರಕೃತಿ ಕೂಡ ನಿಮ್ಗೆ ವಿರುದ್ಧ ಆಗಿದ್ದೀರಿ. ನಿಮ್ಮ ಫರ್ಟಿಲಿಟಿನ ಹಾಳು ಮಾಡ್ತಾ ಇದೆ. ಏನು ಮಾಡಲಿಕ್ಕೆ ಹೊರಟಿದ್ರ? ಮುಗಿಲಿಲ್ಲ, ಕಥೆ ಶುರುವಾಗಿದೆ, ಮತ್ತಷ್ಟು ಹೇಳಲಿಕ್ಕಿದೆ. ಹಾಗಾಗಿ ಸ್ನೇಹಿತರೆ, ನಾವು ಇಂಥ ವಿಚಾರಗಳನ್ನು ಕಾಲಕ್ಕೆ ಖಂಡಿಸ್ತಾ ಇದ್ದರೆ ಇವರೆಲ್ಲ ಈ ಬೇಡದ ಜನಗಳಿದ್ದಾರಲ್ಲ, ಇವ್ರುಗಳು ಹೇಳಿದ್ದೇ ಇತಿಹಾಸ ಈಗ ಆಗ್ತಾ ಇರೋದು ಅದೇನೇ. ಭಾಳ ಕಡೆ ನೋಡ್ರಿ ನೀವು, ಇವ್ರಿಗೆ ಬೇಕಾದವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ಇವ್ರಿಗೆ ಬೇಕಾದವರೆಲ್ಲ ಪ್ರಭೃತಿಗಳು, ಇವ್ರಿಗೆ ಬೇಕಾದವರೆಲ್ಲ ಸಾಹಿತಿಗಳು, ಜ್ಞಾನಿಗಳು. ಅರೆ ಏನಿದೆ ರೀ ನಿಮಗೆ? 4 ಸಂಸ್ಕೃತ ಮಂತ್ರ ಕೇಳ್ಕೊಂಡ್ಬಿಡ್ತೀರ. ಯಾರೊಬ್ಬ ಅನಕ್ಷರಸ್ಥ ದೇವಸ್ಥಾನದಲ್ಲಿ ಪೂಜಾರಿ ಮಾಡೋನು 100 ಮಂತ್ರ ಹೇಳ್ತಾನೆ ನಿಮ್ಗಿಂತ ಬೆಟ್ರ್. ನಿಮಗೆ ಬರೋದು 4 ಮಂತ್ರ, ಅದನ್ನೇ ರಿಪೀಟ್ ಮಾಡ್ತೀರಾ. ಜ್ಞಾನ ಅಂದರೆ ಏನು? ಬೇರೆ ಬೇರೆ ಭಾಷೆಗಳನ್ನು ಬರಬೇಕು, ಬೇರೆ ಬೇರೆ ಪ್ರದೇಶಗಳ ನಾಲೆಜ್ ಬರಬೇಕು, ಬೇರೆ ಬೇರೆ ಜನಾಂಗಗಳನ್ನು ತಿಳ್ಕೊಳ್ಬೇಕು. ಯಾವ ನೆಲ, ಯಾವ ಚರಿತ್ರೆ,
ಯಾವ ಪರಿಸ್ಥಿತಿ, ಯಾವ ಹಿನ್ನೆಲೆ, ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಲೇಖನಗಳನ್ನು ಬರಿಬೇಕಾಗ್ತದೆ. ಆಮೇಲೆ ಅದನ್ನು ಪುಸ್ತಕ ಮಾಡಬೇಕಾಗ್ತದೆ. ಅರೆ ನಿಮಗೆ ಬೇಕಾದವನಿಗೆ ಯಾರಿಗೂ ಒಬ್ಬನಿಗೆ ಅರ್ಪಣೆ ಮಾಡ್ಕೊಂಡು ಲೆಟ್ರ್ ಬಂದ್ಕೊಂಡ್ಬಿಡ್ತು ಅಂತ ಹೇಳ್ಕೊಂಡು ನೀವೇ ಸರ್ಕಾರದವ್ರಿಗೆ ಹೇಳ್ಕೊಂಡು ಸನ್ಮಾನ ಮಾಡಿಸ್ಕೊಂಡ್ಬಿಡೋದು. ಛೇ, ಇದು ಸಾಹಿತ್ಯ ಅಂತಾರೇನು ರೀ? ಇದು ಚರಿತ್ರೆಯಲ್ಲಿ ದಾಖಲಾಗುತ್ತೆ. ನೀವೇನೇನು ಮಾಡಿದ್ರಿ, ನಿಮ್ಮ ಕುಟಿಲತೆಗಳೇನು ಅನ್ನೋದನ್ನು ಮುಂದಿನ ಜನಾಂಗ ಕೂಡ ಅರಿಯುತ್ತೆ. ಹಾಗಾಗಿ ನಾವು ವಸ್ತುನಿಷ್ಠವಾಗಿ ನಮ್ಮ ಹತ್ರ ಏನು ಮಾಡಲಿಕ್ಕಾಗ್ತದೆ. ಯಾರೂ ಪ್ರಭೃತಿಗಳಲ್ಲ, ಯಾರೂ ಕಂಪ್ಲೀಟ್ ಅಲ್ಲ. ಬಟ್ ನೀವು ಮಾಡ್ತಾ ಇರೋ ಕ್ರಿಯೆ ಇದೆಯಲ್ಲ, ನಿಮ್ಮ ನಡವಳಿಕೆ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ನಾಚಿಕೆ ಆಗ್ಬೇಕ್ರಿ. ಸ್ವಲ್ಪನಾದರೂ ನಾಚಿಕೆ ಸಿಗ್ಗು ಅಂತಿದ್ದರೆ ನೀವು ಬೇಡದ ಕೆಲಸವನ್ನು ಭಾಳ ಬಿಂದಾಸಾಗಿ ಮಾಡೋದಿಲ್ಲ. ಅಟ್ಲೀಸ್ಟ್ ನಾಚಿಕೊಳ್ತೀರಿ. ನಾನೇನಂತೀನಿ, ಸರಿ ಇದ್ದವನಿಗೆ ಸ್ವಲ್ಪ ದಾಷ್ಟೇ ಇರುತ್ತೆ, ಇರಲಿ, ಅವು ಮಾಡ್ಕೊಂಡು ಹೋಗಲಿ. ಅರೆ ನೀವೇನೂ ಇಲ್ಲ, ಝೀರೋ. ನಿಮ್ಮಂಥವ್ರಿಗೆ ದಾಷ್ಟೇ ಬಂದುಬಿಟ್ರೆ ವ್ಯವಸ್ಥೆ ಹಾಳಾಗಿಬಿಡುತ್ತಲ್ರಿ. ದಾಖಲೆಗಳು ಕೆಟ್ಟು ಹೋಗಿಬಿಡ್ತಾವೆ. ಬೇಡಾಗಿದ್ದನ್ನು ದಾಖಲೆಗೆ ತರ್ತೀರಾ ನೀವು, ಬೇಕಾಗಿದ್ದನ್ನು ದಾಖಲೆನೇ ತರೋಲ್ಲ. ಈಗ ಆಗಿರೋದೇನು, ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೆಲ್ಲ ಜನ ಇದ್ದರು, ಎಷ್ಟು ಜನ ಪಿಂಚಣಿ ತೊಗೊಂಡ್ರು. ಅದರಲ್ಲಿ ಪಿಂಚಣಿ ತೊಗೊಂಡಿರುವಂಥ ಒಂದು ಲೀಸ್ಟ್ ತೊಗೊಂಡ್ರೆ ಅದರಲ್ಲಿ ಯಾರು ಬರ್ತಾರೆ? ಅರೆ ನೀವು ನಿಮಗೆ ಬೇಕಾದವ್ರಿಗೆ ಮಾತ್ರ ಏನು ಬೇಕಾದರೂ ಮಾಡಿ ದಾಖಲೆ ಸೃಷ್ಟಿಸ್ಕೊಂಡು ನೀವು ಶಾಶ್ವತವಾಗಿ ಚರಿತ್ರೆಯಲ್ಲಿ ಉಳಿದು ಬಿಡ್ತೀರಿ. ನಿಜವಾದ ಯಾರು ತ್ಯಾಗಿ, ಹೋರಾಟಗಾರ, ಸಾಹಸಿ ಇರ್ತಾನೆ, ಅವನನ್ನು ನೀವು ಚರಿತ್ರೆಯ ಪುಟದಿಂದ ಹೊರಗೆ ಹಾಕಿಬಿಡ್ತೀರಿ. ಏನು ರೀ, ಏನಾದರೂ ಸ್ವಲ್ಪ ನ್ಯಾಯ ಇರಬೇಕಲ್ವಾ? ಹಾಗಾಗಿ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ನನ್ನನ್ನು ಸೇರಿಕೊಂಡು ಇವತ್ತು ಕನ್ನಡ ಪತ್ರಿಕೋದ್ಯಮ, ಕನ್ನಡ ಸಾಹಿತ್ಯ, ಕನ್ನಡ ಚರಿತ್ರೆಯ ದಾಖಲೀಕರಣ ಏನಿದೆಯಲ್ಲ, ಅದು ಭಾಳ ವಿಸ್ತಾರವಾಗಿ, ವಿಸ್ಮೃತವಾಗಿ, ಭಾಳ ಸತ್ಯಶೋಧನೆಯ ಮಾದರಿಯಲ್ಲಿ ನಡೀತಾ ಇದೆ. ನೀವು ಕೊಟ್ಟಿರುವಂಥ ದಾಖಲೆಗಳೆಲ್ಲ ಉಡೀಸ್ ಮಾಡ್ತೀವಿ. ನೀವು ಬರ್ಕೊಂಡಿರೋದು ಇದೆಯಲ್ಲ, ನಿಮ್ಮ ಮನೆಯ ಚರಿತ್ರೆ, ಅದು ಭಾರತದ ಚರಿತ್ರೆ ಆಗೋದಿಲ್ಲ, ಅದು ಕರ್ನಾಟಕದ ಚರಿತ್ರೆ ಆಗೋದಿಲ್ಲ, ಅದು ಉತ್ತರ ಕನ್ನಡ ಜಿಲ್ಲೆಯ ಚರಿತ್ರೆ ಆಗೋದಿಲ್ಲ. ಯಾಕಂತಂದರೆ ವಾಸ್ತವದ ಚರಿತ್ರೆನೇ ಬೇರೆ ಇದೆ. ನೀವು ಅದನ್ನು ಮರೆಮಾಚ್ತಾ ಇದ್ದೀರಿ. ನಿಮ್ಮವರನ್ನು ಮೆರೆಸೋ ಕಾರಣಕ್ಕೆ, ನಿಮ್ಮ ಪ್ರಾಮುಖ್ಯತೆಯ ಕಾರಣಕ್ಕೆ, ನಿಮ್ಮ ಸ್ವಾರ್ಥದ ಕಾರಣಕ್ಕೆ ಯಾರನ್ನು ಗುರುತಿಸಬೇಕು ಅವರನ್ನು ಗುರುತಿಸೋದಿಲ್ಲ, ಯಾರನ್ನು ಗುರುತಿಸಬಾರ್ದು ಅವರನ್ನು ಗುರುತಿಸ್ತೀರಿ. ಮತ್ತು ಅದೇ ಸತ್ಯ ಅಂತ ಹೇಳ್ಕೊಳ್ತಾ ಹೋಗ್ತೀರಿ. ಜನ ಗಮನಿಸ್ತಿದ್ದಾರೆ ರೀ, ಭಾಳ ಬುದ್ಧಿವಂತರಿದ್ದಾರೆ ಜನ. ಒಬ್ಬನಿಗೆ ಓಟ್ ಕೊಡಬೇಕಾದ್ರೆ ಒಂದು 10 ಸಾರಿ ಯೋಚನೆ ಮಾಡ್ತಾರೆ. ಭಾಳ ಬುದ್ಧಿವಂತರಿದ್ದಾರೆ. ಸೊ ಇವೆಲ್ಲ ಒಂದು ಸಾರಿ ಅನಾವರಣ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತಾ ಇರೋಣ. ಬಹಳ ವಸ್ತುನಿಷ್ಠವಾಗಿ ಸತ್ಯಶೋಧನೆ ಮಾದರಿಯಲ್ಲಿ ಪರಸ್ಪರ ಮಾತನಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.